ಇಂಗ್ಲಿಷ್ ಅಂತ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಿ. ಹೋಗ್ಲಿ. ಎಷ್ಟು ನಿಯತ್ತಾಗಿರ್ತೀರೋ ಅಷ್ಟೇ ನಮಗೆ ಹೆಣ್ಣಾಗಿರೋಕ್ಕೆ ಇಷ್ಟ ಇಲ್ಲ ಗಾಯ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ಊರಿಂದ ನಮ್ಮ ಮನೆಗೆ ಬಂದೆ. ಸ್ವಲ್ಪ ಮನಸ್ಸೆಲ್ಲ ಆ ಕಡೆನೇ ಇದೆ. ಚೆನ್ನಾಗಿತ್ತು. ಎಷ್ಟು ದಿವಸ ಅಲ್ಲಿದ್ದಿದ್ದು ಮಜಾ ಇತ್ತು, ಖುಷಿ ಆಯಿತು. ಆಮೇಲೆ 2 ಡೇಸ್ ಆಯಿತು ನಾನು ಬಂದು ನಮ್ಮ ಮನೆಗೆ. 2 ಡೇಸ್ ಅಲ್ಲ, ಇದು ಸೆಕೆಂಡ್ ಡೇ. ಸೊ ನೆಕ್ಸ್ಟ್ ನೋಡಿ, ನಮ್ಮ ತಂಗಿಗೆ ನಮಸ್ಕಾರ ಗೈಸ್ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ಶುಭೋದಯ ಗಾಯ್ಸ್. ರಾತ್ರಿ ಆಗೈತೆ ಗೈಸ್. ಇವಾಗ ಶುಭೋದಯ ಹೇಳ್ತಾ. ರಾತ್ರಿ ಇಟ್ಸ್ ನಾಟ್ ರಾತ್ರಿ, ಸೊ ಇಟ್ಸ್ ಈವ್ನಿಂಗ್. ಓಕೆ, ಶುಭ ಮಧ್ಯಾಹ್ನ, ಶುಭ ಈವ್ನಿಂಗ್. ಅಷ್ಟೇ ಗೈಸ್. ಸೊ ನಮ್ಮ ಸಹನಾ ಹಾಸ್ಟ್ಲಿಗೆ ಹೋಗಿದ್ದಾಳೆ. ಸ್ವಲ್ಪ ಎಲ್ರಿಗೂ ಡಿಪ್ರೆಸ್ಡಾಗಿ ಹೋಗೈತಿ, ಎಲ್ರಿಗೂ ಅಳು ಬಂದ್ಬಿಟ್ಟು. ನನಗಂತೂ ಮನಸ್ಸೆಲ್ಲ ಅಲ್ಲೇ ಇದೆ. ಪಾಪ ಅವಳು ಹೆಂಗಿರ್ತಾಳೋ ಏನೋ ಅನ್ನೋದು. ಚೆನ್ನಾಗಿರ್ತಾಳೆ, ಅಡ್ಜಸ್ಟ್ ಆಗಂಟ. ಬಟ್ ವಿ ಮಿಸ್ ಯು ಸಹನಾ. ನೀನೇನಂತೀಯ? ಖಂಡಿತ ನಾವೆಲ್ಲ ಮಿಸ್ ಮಾಡ್ಕೊಂಡಿರಿ. ಗೈಸ್, ಇವಳು ಕನ್ನಡನೇ ಬರ್ತಾ ಇಲ್ಲಲ್ಲ, ಯಾಕೋ ನಾನು ಇಲ್ದಿರೋ ಕನ್ನಡನೇ ಬರ್ತಾ ಇಲ್ಲ ಇವಳಿಗೆ. ಏನಂತೀರ? ನಾವು ಕನ್ನಡದವರು. ಹಚ್ಕೊಂಡು ನೋಡಿದವರು ಹಂಗಾದ್ರೆ ಹಚ್ಕೊಂಡು ನೋಡ್ದವ್ರು ಅಂದಲ್ಲ. ಒಂದು ಪದ ಕೂಡ ನಿನಗೆ ಇಂಗ್ಲೀಷಲ್ಲಿ ಬರಬಾರ್ದು. ಮಾತಾಡು 1-2 ನಿಮಿಷ ನೋಡ. ಇಂಗ್ಲೀಷಲ್ಲಿ ಹೇಳ್ದಲ್ಲ ಇವಾಗ. ಇಂಗ್ಲೀಷ್ ಅಂತ ಆಂಗ್ಲ ಪದ ಕನ್ನಡ ಇಂಗ್ಲೀಷು ಕನ್ನಡ ಮಾತಾಡೋರೆ ಇಂಗ್ಲೀಷ್ ಯೂಸ್ ಮಾಡ್ತಾರೆ. ಮತ್ತೆ ನಮಗೆ ಹೇಳ್ತಾರೆ. ಅಲ್ಲ, ನಾನೇನು ಚಾಲೆಂಜ್ ಮಾಡಿಲ್ಲ. ನಾನು ಒಂದ್ಸಲ ಯಾವ್ದು ತಿರ್ಗಲ್ಲ ಯಾವುದು ತಿರುಗಲ್ಲ ಅಂತ ಅವಳಿಗೆ. ತಿರ್ಗಲ್ಲ, ವಾಯ್ಸ್ ಕಟ್ ಆಗ್ಬೇಕು. ಏನು ಕಟ್ ಆಗುತ್ತೆ? ಏನಾದರೂ ಹೇಳಿದ್ರೆ ಸ್ವಲ್ಪ ಕಂಪ್ಲೀಟ್ ಸೆಂಟೆನ್ಸ್ ಮಾಡು ಸೋನು. ಕಟ್ ಆಗುತ್ತೆ. ಗೈಸ್, ಇವಳಿಗೆ ಆಗೋ ಒಂದು ಇದು ಅದೆಲ್ಲ ಪ್ರಕೃತಿಯ ನಿಯಮ. ಗಾಯ್ಸ್ ನಮ್ಮಮ್ಮ ನೋಡಿ ಗಾಯ್ಸ್. ರಸಿಕರಿಗೆ ರಾಜೇ ಬಾಹತ್ತು ಕ್ರಿಕೆಟ್ ಅಲ್ಲಿ ಸಚಿನ್. ಚೆನ್ನಾಗಿ ಬೈರಿ ಡೈಲಿ ಜ್ಯೂಸ್ನ ಕುಡಿತಾನೆ, ಡೈಲಿ ಕೋಲಾ ಕುಡಿತಾನೆ. ಬೈರಿ ಒಂದು ಡೈಲಿ ಕುಡಿತೀನಿ. ನಮ್ಮಮ್ಮ ಸ್ವಲ್ಪ ನಾಜುಕು ನಯದಿಂದ ಫೋಟೋ ನಿಂತ್ಕೊಳ್ಳೋಕಲ್ಲ. ನಮ್ಮದು ಒಂದು ಪೊಸಿಷನ್ ಐತೆ. ಫೋಟೋಗಲ್ಲ ಮಮ್ಮಿ, ವಿಡಿಯೋಗೆ. ಸೊ ಹೆಂಗ ಅನಿಸ್ತಿದೆ ಮಮ್ಮಿ? ನಾನು ವಾಪಸ್ ಬಂದಿದ್ದು ಕೇಳ ಮಮ್ಮಿ. ಇನ್ನೂ ಸ್ವಲ್ಪ ದಿನ ಇರ್ಬೇಕಾಯ್ತು. ಮನೆ ಕೆಲಸ ಮಾಡಿ ನೀನೇನಂತೀಯ ಅಂತಮ್ಮ? ನನ್ನ ತಮ್ಮ, ಸ್ವಂತ ತಮ್ಮ. ಮಲ್ಕೊಳೋ ಜಾಗನೇ ಇದ್ದಿದ್ದಿಲ್ಲ ಇವಾಗ. ಏನಂದ್ರೆ ನೆಮ್ಮದಿಯಾಗಿ ಮಲ್ಕೊಂಡ್ಬಿಡು. ಆ ಬೆಡ್ ನಂದು. ಎಕ್ಸ್ಕ್ಯೂಸ್ ಮೀ. ನಿಂದೆ ಫೋನ್ ಮಾಡಮ್ಮ. ರಿಮೋಟ್ ಏನಾಯ್ತು? ಟಿವಿ ರಿಮೋಟ್ ಅಮ್ಮ ಟಿವಿ ರಿಮೋಟ್ ಫೋನ್ ನಂಬರ್ ಕೊಡ್ಲ ಗೈಸ್. ನಮ್ಮಮ್ಮ ಏನು ಗೊತ್ತಾ ಗೈಸ್? ಅಲ್ಲ, ಸಹನಾ ಮತ್ತು ಅವ್ರ ಅಪ್ಪ ಅಮ್ಮ ಹಾಸ್ಟೆಲ್ ಬಿಡೋಕೆ ಹೋಗಿದ್ರು ಆಯಿತಾ. ನಮ್ಮಮ್ಮಂದು ಏನಂದರೆ, ಅವ್ರ ಅಣ್ಣ ಹತ್ತಿರೋದಕ್ಕೆ ಇವರು ಹತ್ಕೊಂಡ್ರಂತೆ. ನಾನೆಲ್ಲೋ ಕಾಮಿಡಿ ಅಂದ್ಕೊಂಡಿದ್ದೆ. ಇವ್ರು ನೋಡಿದ್ರೆ ಇವರು ಅಳ್ತವ್ರೆ ಗಾಯ್ಸ್. ಯಾಕೆ ಮಮ್ಮಿ? ಏನು ಸಮಾಚಾರ? ರಕ್ತ ಸಂಬಂಧ ಅಂದ್ರೆ ಹಂಗೆ. ಎಲ್ಲಿ ತೋರಿಸ್ರ ಗೊತ್ತಾಗಲ್ಲ. ಎಲ್ಲಿ ತೋರಿಸಿ ರಕ್ತ ನೋಡೋಣ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. Emotional of damage. ನಾನು ಅಷ್ಟಕ್ಕೆ ಹೋದ್ರೆ ಹಂಗೆ ಅಳ್ತಿ ಅಕಸ್ಮಾತ್. ಮದುವೆ ಆದ್ರೂ ನಾನು ಅಳಬಾರ್ದು ಅಂತ ಕಾಯ್ಕೊಂಡಿದ್ದೆ. ದೇವರ ಮಾತಕ್ಕೆ ಮುಂಚೆ ಅದಕ್ಕೆ ಹೋಗ್ತಾರೆ. ಬೇರೆದು ನಾನು ಕೇಳ್ತಾ ಇದ್ದೀನಿ, ಅದಕ್ಕೆ ಹೇಳು. ನದೀಶ್, ನಮ್ಮ ವೀಡಿಯೋಸ್ ನೋಡಿದ್ಯಾ ಎಷ್ಟು ದಿವಸ? ಹೆಂಗಿತ್ತು? ವಿಡಿಯೋ ಥರ ಇತ್ತು.
ವಿಡಿಯೋ ತರ ಇತ್ತು. ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದನ. ತಾನ್ಯಾ ಓಕೆ ಸೋನಿಯಾ ಅವರೇ, ಏನ್ರಿ ಎಷ್ಟು ದಿವಸ ಆದಮೇಲೆ ಮೀಟ್ ಮಾಡ್ತಾ ಇದ್ದೀರಾ ನಮ್ಮನ್ನ? ಏನ್ರಿ ನೀವು ಬಿಸಿ ಪರ್ಸನ್ ಸಿಗಲ್ಲ. ಇವಳು ದಡ್ಕ ಬುಡ್ಕ ಅಂತ ಇರ್ತಾಳೆ ಗೈಸ್ ಇವಳು. ಬಾಯ್. ಹಾಂ, ಏನು ಮಾಡ್ತಾ ಇದ್ದೀರಾ ಹೇಳ್ರಿ. ಇವಾಗ ಸ್ಪೈಡರ್ ಮ್ಯಾನ್ಗೆ ಮುಚ್ಚುತ್ತಾ ಇದ್ದೀರಿ. ಏನ ತಾನ್ಯಾ? ಓಯ್ ತಾನ್ಯಾ ಏನು ಮಾಡ್ತಾ ಇದ್ದೀರಿ? ಎಕ್ಸ್ಕ್ಯೂಸ್ ಮೇ, ಏನಿದು? ಡ್ರಾಯಿಂಗ್. ಹಾಂ ಏನು ಏನದು ತಾನೆ? ಸ್ಪೈಡರ್ ಮ್ಯಾನ್ ವಾಶ್ರೂಮು. ಮಾರ್ಷ್ ಮೇಲೆ ತಾನ್ಯಾ ಇದೇನಿದು? ನೋಡ್ದ ಎಷ್ಟು ಕೊಬ್ಬಿ ಒಳಗೆ ಆಡ್ತಾಳೆ ಆ್ಯಕ್ಟಿಂಗು. ಓವರ್ ಆ್ಯಕ್ಟಿಂಗ್ ಅಲ್ಲ, ಡಬಲ್ ಓವರ್ ಆ್ಯಕ್ಟಿಂಗ್ ಹೇಳ್ದು ಅಲ್ಲೇನೆ. ವಿಶ್ವ ಸುಂದರಿ ಏನು ಸ್ಕೂಲ್ಗೆ ಹೋಗ್ದಾ? ಯಾಕೆ ಸ್ಕೂಲ್ಗೆ ಫೀಸ್ ಕಟ್ಟಿಲ್ವಾ? ಊರ್ಗೆ ಹೋಗಿದ್ದಲ್ಲ, ಏನಕ್ಕೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ತಾನ್ಯಾ ಎಲ್ಲಿ ಈ ಕಡೆ ನೋಡು. ಏನಾಯ್ತು? ಮಾತೇ ಬರ್ತಾ ಇಲ್ಲ ಅಲ್ಲ ತಾನ್ಯಾ? ಸ್ಪೀಚ್ಲೆಸ್. ಅನ್ನೇ ಅಕ್ಕ ಅಂತಾನೆ ಅನ್ನೋ. ಅಕ್ಕ. ಅತ್ತ ಅಲ್ಲ ಅಕ್ಕ. ಬುಕ್ಕು ಬುತ್ತು. ಬುತ್ತು. ಬುಕ್ ಅಲ್ಲ ತಾನ್ಯಾ ಬುಕ್ಕು. ತಾನ್ಯಾ ಎತ್ತು. ಓವರ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ತಾನೆ. ಇಲ್ಲ ನೋಡು ಸ್ಪೈಡರ್ ಮ್ಯಾನ್ ಅವ್ನ್ ಕಕ್ಕಾಗ ಹೋಗ್ತಿಲ್ಲ ಅಂದ್ರೆ ಕಕ್ಕ ಬರ್ಸ್ತಾಳೆ. ತತ್ತಿ ಏನಿದು? ಅವಳಿಗೆ ಕಾ ಪ್ರೊನೌನ್ಸ್ ಮಾಡಕ್ ಬರಲ್ಲ, ಕಾನತ್ತ ಅಂತಾಳೆ. ಕಾಗೆ ತೊದ್ಲು ಇವಳು. ಕತ್ತ ಅಂತ ಅಕ್ಕ ಅನ್ನಕ್ ಬರಲ್ಲ, ಅತ್ತ ಅಂತಾಳೆ. ಸ್ವಲ್ಪ ಏನಾದರೂ ಪ್ರೋಸೆಸ್ ಇದೆಯಾ ತಾನ್ಯ ಅವರೇ ನಿಮಗೆ ಮಾಡೋಕ್ಕೆ? ಅದು ಸರಿ ಮಾಡೋದಕ್ಕೆ ಅದೊಂದೇ ಬರೋದು. ಏಯ್ ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ರು? ಹಾಂ ಏನಂತೆ? ಮುಚ್ಕೊಂಡು ಅವಳೇ ಏನು ಹೇಳ್ತಾಳೆ, ಇವಳೇ ಏನು ಹೇಳ್ತಾಳೆ, ಒಂದು ಅರ್ಥನೇ ಆಗಲ್ಲ ನಮಗೆ ಅಲ್ವಾ? ಏನು ಹೇಳಿ. ಇದು ABCD ಬರುತ್ತೆ ನನಗೆ. ABCD ಗೊತ್ತಿಲ್ಲ. ಎಂತಕ್ಕೆ ಸ್ಕೂಲ್ಗೆ ಹೋಗ್ತೀಯ ನೀನು? ಹೋಗು ಪಾತ್ರೆ ತೊಳೆಯೋಕೆ ಹೋಗು. ಈಗಲಿಂದಾನೆ ಹೋಗಿ ಪಾತ್ರೆ ನಿದ್ದೆ ಮಾಡಕ್ಕೆ ಹೋಗ್ತಾರೆ ಸ್ಕೂಲ್ಗೆ? ಇಲ್ಲ, ಪಾತ್ರೆ ತೊಳಿ ಹೋಗಿ ನೀನು ಹೋಗು. ವೇಸ್ಟು ನಿಂಗೆ ಬೇಡ ಇವೆಲ್ಲ. ಎತ್ತು ಬೇಡ ನಿಂಗೆ ಇವೆಲ್ಲ. ನಡಿ ನೀನು ಪಾತ್ರೆ ತೊಳೆಯೋಕೆ ನಡಿ. ಡಿಪ್ರೆಷನ್ಗೆ ಹೋದಂಗೆ ಅವಳೆ. ಏನು ಸಮಾಚಾರ ತಾನ್ಯಾ? ಹೋಗ್ಲಿ ನೀನು ಸ್ಕೂಲ್ ಐ ಲವ್ ಯು ಅಂತ ಹೆಂಗೆ ಹೇಳೋದು? ತೋರಿಸು ನಂಗೆ. ಹೇಳು ತಾನ್ಯಾ. ಹೇಳು. ಓಯ್ ಅಮ್ಮೋ, ಐ ಲವ್ ಯು ಅಂತ ಹೇಳಿ ನೀನು ಹೇಳು. ಹೇ, ನಾನು ತಾನೇ ಕೊಟ್ಟಿದ್ದು. ನಾನು ಕೊಟ್ಟ ಮೇಲೆ ನನಗೆ ತಾನೇ ಕೊಡ್ಬೇಕಿದ್ರನ್ನ.
ಟ್ರಯಾಂಗಲ್ ಲವ್ ಸ್ಟೋರಿ ಮಾಡಕ್ ಬಿಟ್ಲಲ್ಲ. ನನಗೆ ಕೊಡು ಇವಾಗ. ಐ ಲವ್ ಯು. ನೀನು ಹೋಗು. ಏ ನಿಮ್ಮಮ್ಮ ಹೆಸ್ರೇನೆ? ನಿಮ್ಮಪ್ಪ ಹೆಸರು? ನನ್ನ ಹೆಸ್ರೇನು? ನನ್ನ ಹೆಸರು ಒಂದೆರಡು ದಿವಸ ಮನೇಲಿ ಇಲ್ಲ ಅಂದ್ಬಿಟ್ಟು ನನ್ನ ಹೆಸರು ಮರ್ತೋಗ್ಬಿಟ್ಟ. ಚೇತು ಅಕ್ಕ ಪಕ್ಕದಲ್ಲಿ ರೆಸ್ಪೆಕ್ಟ್ ಇರ್ಲಿ. ಅಕ್ಕ ಹೇಳೋ. ಚೇತು ಅಕ್ಕ ನಿನ್ಗೈತಾ? ಇವಳು ಯಾರು? ಇವಳು ತೋಂದ. ನಂದು ಎಷ್ಟು ಚೆನ್ನಾಗಿತ್ತು, ನಿಂದು ತೋಂದ. ತೋಂದ ದಡ್ಗ್ರ ಅಲ್ಲೇನೆ ತಾನ್ಯ. ಹೌದಾ? ಹೌದು. ಮಮ್ಮಿ ಹೆಸರೇನು? ಮಂಜುಮ್ಮ. ಮಂಜುಮ್ಮ. ಡ್ಯಾಡಿ ಹೆಸರು? ರಮೇಶ್. ದಾದಾ. ರಮೇಶ್ ದಾದಾ. ಅಣ್ಣ ಹೆಸರು? ಅಣ್ಣ ಏಯ್ ಅಣ್ಣಂಗೆ ಮಾತ್ರ ಅಣ್ಣ ಅಂತೀಯ? ನಾನು ಅದಕ್ಕಿಂತ ಡಬಲ್ ವಯಸ್ಸು. ನಿಂಗೆ ಮರ್ಯಾದೆಲ್ಲ ಬಿಡು. ಅಕ್ಕನೇ ನನಗೆ. ಬೇಕಿತ್ತು ಮಗಳೇ, ಇದು ನಿನಗೆ ಈಗಲೇ ಹೋಗ್ತೀನಿ ಮನೆ ಬಿಟ್ಟು. ನಾನು ಹುಚ್ಚಿಗೆ. ಏಯ್ ಇದು ನನ್ನ ಮನೆ. ನೀನು ಎದ್ನಡಿ. ನೀನು ಎದ್ನಡಿ. ಎದ್ನಡಿ ನೀನು. ನೀನು ಎದ್ನಡಿ. ಇದು ನಮ್ಮನೆ. ನೀನು ಎದ್ನಡಿ. ಈಚೆಗೆ ನಡಿ. ಓಹೋ ನಿಮ್ಮ ಅಜ್ಜಿ ಎಲ್ಲಿ? ಹಲೋ, ನಿಮ್ಮ ಅಜ್ಜಿ ಎಲ್ಲಿ? ಹುಚ್ಚ ವೆಂಕಟ ಆಗುತ್ತೋ ನೀನು ಸ್ವಲ್ಪ ವೆಂಕಟಿ. ಹುಚ್ಚ ವೆಂಕಟಿ. ವೈ ಆರ್ ಸ್ಕ್ರೀಮಿಂಗ್? ವೈ ಆರ್ ಯು ಸ್ಕ್ರೀಮಿಂಗ್? ಇಂಗ್ಲಿಷ್ ಬರಲ್ಲ. ಯು ಡೋಂಟ್ ನೋ ಇಂಗ್ಲಿಷ್? ಇಂಗ್ಲಿಷ್ ಬರಲ್ಲ. ಐ ವಿಲ್ ಟೀಚ್ ಯು ಇಂಗ್ಲಿಷ್. ಎಕ್ಸ್ಕ್ಯೂಸ್ ಮೀ. ತುರಾಮಣೆ ನೋಡು. ವಯಸ್ಸಿಗೆ ಎಷ್ಟಕ್ಕೆ ನೀನು ಆಂಟಿ ನೀನು. ಏನದು? ಯಾಕೆ ಡಿಪ್ರೆಷನ್ಗೆ ಅವಳಿಗೋಗಲ್ಲ. ಅವಳೋಗಲ್ಲ ಡಿಪ್ರೆಷನ್. ನಾನು ಹೋಗ್ತೀನಿ ಡಿಪ್ರೆಷನ್. ಹೋಗ ನೀನು. ಹೋಗ್ 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 ಹೋಗ್. ಬಾಯ್. ಬೇಡ ಹೋಗು ನೀನು. ಬೇಡ ಹೋಗು. ಇಲ್ಲ ಕರ್ಕೊಂಡು ಹೋಗಲ್ಲ ನೀನು. ಹಾಂ ಏ ಬೇಡ ಹೋಗೆ. ನಾನು ಇಲ್ಲ ಬೇಡ ಬೇಡ ಬೇಡ. ದೇವಸ್ಥಾನ ಬರ್ತಾ ಇದ್ದೀವಿ. ಲೋಗಿ ಸಿಗ್ತೀವಿ. ಬಾಯ್. ಎಲ್ಲ ಹೋಗ್ತಾ ಇದ್ದೀವಿ ನಾವು? ಚಾಮಿಗೆ ಹೇಳು. ಚಾಮಿಗೆ ಹಿಂಗೆ ಹಿಂಗೆ ಚಾಮಿಗೆ ಹೆಂಗೆ ನಮಸ್ಕಾರ ಮಾಡೋದು? ಸರಿ ಬಾಯ್. ಹಾಂ ಗೈಸ್, ನಮ್ಮ ಗಾಡಿನ ಮುಟ್ಟಿ ಹತ್ರ ಒಂದು 20 ದಿವಸ ಆಯಿತು ಗೈಸ್. ಥರ ಡಿಫ್ರೆಂಟ್ ಫೀಲಿಂಗ್ ನನಗೆ. ಹೆಂಗಿದ್ರು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಲೆಟ್ಸ್ ಗೋ. ಭಕ್ತ ಪ್ರಹ್ಲಾದ ಅನ್ಕೋಬಿಟ್ಟಿದ್ದಾಳೆ ಇವಳು. ಹೆಂಗೆ ಫೀಮೇಲ್ ವರ್ಷನು. ಓಂ ಭಗವತಿ ಹೆಂಗೆ ಮಾಡೋದು? ಓ ಎಲ್ಲರಿಗೂ ಬಾಯಿ ಹೇಳು ಹೋಗ್ಲಿ. ನಮ್ಮ ಮರ್ಯಾದೆ ಎಲ್ಲ ತೆಗಿತಾಳೆ ಇವಳು. ಹೇಳು ತನಿಯ ಹೆಂಗೆ ಬಾಯ್ ಮಾಡೋದು? ಬಾಯ್ ಬಾಯ್ ಬಾಯ್. ನಮಸ್ಕಾರ ಮಾಡಿ. ಅವ ಆಂಟಿ. ಓ ನಮಸ್ಕಾರ. ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷಿ. ಬಾಯ್ ಮಾಡಿ ಅಂಕಲ್ಗೆ. ಇದೇನಾ? ಇನ್ನು ಮುಂದೆ. ಇನ್ನೂ ಮುಂದೆ ಯಾವುದೈತೆ? ಇದೆ ತಾನೇ? ಇನ್ನು ಮುಂದೆ ಮುಂದೆ ಜಸ್ಟ್ ಏನಿದು ಪ್ರಸಾದ. ಹೋಗೋಣ ದೇವಸ್ಥಾನಕ್ಕೆ. ನಡೀರಿ. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ ಸೇರ ದಾರಿಯು ನೂರು.
ಸಿಂಪಲ್ ಬೆಂಗಳೂರು ಸ್ಟೈಲ್ ಹಾಕೊಂಡ ನಿಂದೇನಾ ಅದು ಪಕ್ಕ ಚಾಕಿ ಕೊಡಿಸ್ತೀನಿ ಚಾಕಿ ಬೇಕಾದ್ರೆ ತಿನ್ಬೇಕು ಹಬ್ಬ ಸೋಷಲ್ ಸರ್ವಿಸ್. ಪದ್ಮಶ್ರೀ ಅವಾರ್ಡ್ ಕೊಡ್ಬೇಕು ಇವಾಗ. ಗಾಡಿ ಹೆಲ್ಪ್ ಮಾಡಿದ್ರೆ ಅವ್ನು ಯಾರೋ ಗಾಡಿ ಅವ್ನು ಬಂದ್ಬಿಟ್ಟು ಎತ್ತಿ ಮುಂದಕ್ಕೆ ಹಾಕೋತಾನೆ ಅಂತ ಹೇಳ್ತಾನೆ ನಮಗೆ. ಅದಕ್ಕೆ ಕಳಿಸಿ ಹೆಲ್ಪ್ ಮಾಡೋಕೆ ಹೋಗ್ಬಾರ್ದು, ಹಂಗೆ ರೇಗೋಗ್ತದೆ. ಇವಾಗ ನಮ್ಮ ಗಾಡಿ ಎತ್ತಬೇಕು, ಜಾಗ ಇಲ್ಲ. ತಾನ್ಯಾ ಅಕ್ಕ ಹೋಯ್ತು, ನಾವು ನಡ್ಕೊಂಡು ಹೋಗ್ಬೇಕು. ಏನು ಮಾಡೋದು? ಹಾಂ ಇವಾಗ ಒಂದು ಟಿ ಟಿ ಬಂದು ನಿಂತಿತ್ತು, ಜಾಮ್ ಆಗಿತ್ತು. ನಾನು ಹೆಲ್ಪ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಮಾಡಿದ್ರೆ ಬೈತಾರೆ ನಮ್ಮ ಗಡಿ ಅಂತ. ಅದಕ್ಕೆ ಮಾಡಬೇಕು ಗೈಸ್. ಎಷ್ಟು ನಿಯತ್ತಾಗಿರ್ತೀರೋ ಅಷ್ಟೇ ನಮಗೆ ಹೊಡ್ತಾ ಬಿಡ್ತೈತೆ ಅಷ್ಟೇ. ಬನ್ನಿ. ಅವ್ರು ತುಂಬ ಎಷ್ಟು ಆರಾಮಾಗಿ ಓಡಿಸ್ದೆ ಗಾಡಿನ. ಇಲ್ಲಿ ನೋಡಿದ್ರ ಇದೇ ಗತಿ ಯಾವಾಗೂ ಇದೆ. ವೈಟ್ ಫೀಲ್ಡಲ್ಲಿ ಓಡಿಸೋರು, ಅವರು ಹೆಬ್ಬಾಳ ಗೊರಗುಂಟೆಪಾಳ್ಯ ಅವರೆಲ್ಲ ಏನು ಹೇಳಬೇಕು ಇನ್ನು. ಇದೆ ದೇವಸ್ಥಾನ. ಇವಳು ಎಲ್ಲೋದ್ರೂ ತೀಟೆ ಗಾಯ್ಸ್. ಚೆನ್ನಾಗಿದೆ ದೇವಸ್ಥಾನ, ಸೂಪರಾಗಿದೆ. ಇದರಷ್ಟು ನೆಮ್ಮದಿ ಯಾವುದೂ ಇಲ್ಲ ಅನ್ಸುತ್ತೆ ನನಗೆ. ಬನ್ನಿ ಹೋಗೋಣ ಹೋಗೋಣ. ಇಬ್ಬರು ಸೈಕೋಗಳೇ. ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಹೇಳಪ್ಪರ ಇವತ್ತು ಪೌರ್ಣಮಿ ಅಂತೆ. ಅದಕ್ಕೆ ನಮ್ಮಮ್ಮ ಹೇಳಿದ್ರು, ಅದಕ್ಕೆ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ರಾಘವೇಂದ್ರ ದೇವಸ್ಥಾನಕ್ಕೆ ಮತ್ತು ಶಾರದಮ್ಮ ದೇವಸ್ಥಾನಕ್ಕೆ ಗಾಯ್ಸ್. ನಾನು ಹಂಗೆ ಕರೆಯೋದು. ಆಗ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೆ. ಯಾರಾದ್ರೂ ಪೌರ್ಣಮಿ ಇದೆ, ಅದಕ್ಕೆ ಒಳ್ಳೇದಾಗಿ, ನಮಗೂ ಒಳ್ಳೇದಾಗಿ, ನಿಮಗೂ ಒಳ್ಳೇದಾಗಿ. ಏನಂತೆ ಹಿಂಗೆ ಮಾಡು ತಾನ್ಯಾ, ತಾನ್ಯಾ ನಮಗೂ ಮಾಡಿ ನಮಸ್ಕಾರ ಮಾಡು ಮಾಡು. ಅಗ್ಗೆ ಗೈಸ್ ಟನ್ಸ್ ಆಫ್ ಏಟ್ ಇದ್ದಾಳೆ ಅವಳು ನಂಗೆ ಗೈಸ್. ಪ್ಲಾನಿಂಗ್ ಮಾಡ್ತಾ ಇರ್ತಾಳೆ. ಏ ದಟ್ಟಿ ಪಿಕ್ಚರ್ ಮಾಡ್ತಾಳೆ ಇವಳು. ಅಲ್ಲಿ ನೋಡು ಕೆರ್ಕಣ ನೋಡು. ಏ ಅಕ್ಕ ಅಕ್ಕ ಹೋಗಿ ಬಿಸಾಕಲ್ಲಿ ಬಿಸಾಕ. ಏ ಸೋನು ಬೇಡ ಸೋನ್. ಅಲ್ಲೇ ಕುಣಿಸ್ಬಿಟ್ಟು ಬಂದ್ಬಿಡು. ಅವನು ತಡೆಯೋಕ್ಕಾಗಲ್ಲವ್ವ. ಆಗಿದೆ ಹೋಗೋದು ಹೋಯ್ತಾಳು. ಗೈಸ್ ನಮ್ಮ ಅಮ್ಮಗೆ ಅಡುಗೆ ಮಾಡೋಕ್ಕೆ ಕಷ್ಟ ಅಂತೆ ಗೈಸ್ ಯಾವಾಗೂ. ಬ್ಯಾಡ್ ಕಮೆಂಟ್ಸ್ ಹಾಕಿ ಚೆನ್ನಾಗಿ ಬೈರಿ ಹೇಳ್ತೀನಿ. ಏನಂತೇವ ಆಗಲೇ ಪೋಸ್ಟ್ ಕೊಡ್ತಾ ಇದ್ರಲ್ಲ ಅದು ಸುಮ್ಮನೆ, ಇದು ರಿಯಲ್ ಫೇಸು. ನೋಡ್ರಿ ಅಂತ ಯಾವಾಗೂ ಕೋಪ ಮಾಡ್ಕೊಂಡಿರೋದೇ ನಮ್ಮ ಅಮ್ಮಂದು ಕೋಪ.
ಗೈಸು ಈ ಗ್ಲಾಸಲ್ಲಿ ಹೆಂಗಂತ ತೆಗಿನೋ ನಾವು ಗೊತ್ತಿಲ್ಲ ತೊಗೊಂಡೆ ನಮ್ಮ ಅತ್ತೆ ಕೊಡ್ಸೋರು ಅಂತ ಹಾಕ್ತೀನಿ. ಡೋಂಟ್ ಜಡ್ಜ್ ಅಷ್ಟೇ, ನಮ್ಮ ಅತ್ತೆ ಕೊಡ್ಸೋರು ಅಂತ ಅಷ್ಟೇ ಹಾಕೋದಿರೋದು. ನೀಟೇ ಕೆಲಸ ಮಾಡ್ತಾರೆ. ಏನು ಬೇಕು? ಹಾಂ ಇಯೋ ಅಲ್ಲ, ನಿನ್ನ ಚೊಂಬೆಲಿ ನಿನ್ನ ಚೊಂಬಿತ್ತಲ್ವಾ ಅದಕ್ಕೂ ಗ್ಲಾಸಲ್ಲಿ ನಿಂದು ಚಿಕ್ಕ ಚೊಂಬಿಲ್ವಾ ಇಲ್ಲಿ ಪುಟಾಣಿ ಚೊಂಬು? ಹಾಂ ಈ ಚೊಂಬಲ್ಲಿ ಕುಡಿಬೇಕು ನೀನು ಯಾವಾಗೂ. ಹಾಂ ಕುಟ್ಬಿಟ್ಟು ನೀಟಾಗಿ ಅಲ್ಲಿ ಇಕ್ಬಿಟ್ಟು ಹೋಗ್ಬೇಕು ಆಯ್ತಾ? ಅರ್ಶಿನ ಪುಡಿ ಅಲ್ಲಿದೆ ನೋಡಿ ಮಮ್ಮಿ, ಅರ್ಶಿನ ಪುಡಿ ಏನೇನು ಬೇಕು ಹೇಳಿ ಟಕ್ಕ ಟಕ್ಕ ನಾನು ಹೇಳಿ ಮಾಡಾಕ್ತೀನಿ. ಹಾಂ ಸಾಂಬಾರು ಪುಡಿ ಒಂದು ಬಿಟ್ಟು ನನಗೆ ಗೊತ್ತಿಲ್ಲ. ನಮ್ಮ ಮಮ್ಮಿ ಟೆನ್ಷನ್ ಆಗ್ತಾರೆ. ಓ ಮೈ ಗಾಡ್, ಇಂಗ್ಲೀಷ್ ಬಂದ್ಬಿಟ್ರೆ ಟೆನ್ಷನ್. ಇದು ಏನೋ ಮಾಡ್ತಾ ಇದ್ದಾರೆ, ಏನು ಸಾರು ಅಂತೆಲ್ಲ ಗೊತ್ತಿಲ್ಲ. ಏನಮ್ಮ ಏನು ಸಾರಮ್ಮ ಇದು? ಸಾಂಬಾರ್ ಪುಡಿ ಸಿಗ್ತಾ ಇಲ್ಲ, ನಮ್ಮ ತಲೆ ಸಾರು ಮಾಡಕ್ಕೆ ಸಾಂಬಾರು ಪುಡಿನೇ ಇಲ್ಲ. ಕಲ್ಗಚ್ಚೆ ಹಂಗಾದ್ರೆ ನಮ್ಮಮ್ಮ ಇಲ್ಲ ವಯಸ್ಸು ನಮ್ಮಮ್ಮ ಕಸ ರಸ ಮಾಡ್ತಾರೆ ಗೊತ್ತಾ? ಸಾಂಬಾರ್ ಪೌಡರ್, MTR ಸಾಂಬಾರು ಪೌಡರ್ ಯೂಸ್ ಮಾಡಿ. ಮೊದಲೆಲ್ಲ ಅವ್ರ ಅಮ್ಮ ಮಾಡಿಕೊಡೋರು, ಇವಾಗ ಅವರಮ್ಮ ಮೇವಾಗಲಿ ಸರ್ ಅಲ್ಲಿಗೆ ಇವಾಗ ಬೈತಾ ಇರ್ತಾರೆ ಗಾಯ. ಸುಮ್ಮನೆ ನಾನು ಹೊರಟೋಯ್ತೀನಿ ಊರಿಗೆ. ಏನು ಮಾಡ್ತೇಮ್ಮ? ನಾನು ಹೊರಟೋಯ್ತೀನಿ ಊರಿಗೆ. ಯೋಚನೆನೇ ಇಲ್ಲ. ನಾನೊಂದು ಎಕ್ಸ್ಟ್ರಾ ಪೀಸ್ ಥರ ಇದು ಮಾಡ್ತಾವ್ರೆ ನಮ್ಮ. ಅದು ನಿಜಾನೇ. ಜನ್ಮಕ್ಕೆ ಹೋಗೋ ಹೋಗಿತ್ತು ತಿಂದಿದ್ಯಾ? ನಿಮ್ಗೆ ಒಂದಾದ್ರೂ ಕೊಟ್ಟ? ಐ ಆಮ್ ರಿಯಲಿ ಸಾರಿ. ನೆನ್ನೆ ನೀನು ಪೋಲಾರ್ ಅದ್ರಲ್ಲಿ ನಂದು ಒಂದು ತಿಂದಿದ್ಯಾ? ಏನೋ ಅಲ್ಪ ಸ್ವಲ್ಪ ಮಿಕ್ಕಿಕ್ಕಿದ್ನು. ಅದು ಅದನ್ನೂ ಬಿಟ್ಟಿಲ್ಲ. ಬಂದಲ್ಲ ಅದಕ್ಕೆ ತಿಂದಾಕ್ಬಿಟ್ಟೆ. ಆಮೇಲೆ ಸಿಗ್ತೀನಿ ಗೈಸ್. ನಂಗೆ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಮನೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಮನೆ ಒರ್ಸೋಕ್ಕೆ ಗುಡ್ಸೋಕ್ಕೆ ಇಷ್ಟ ಇಲ್ಲ, ಟೋಟಲಾಗಿ ಹೆಣ್ಣಾಗಿರೋಕ್ಕೆ ಇಷ್ಟ ಇಲ್ಲ ಗೈಸ್. ಯಾರು ಮಾಡ್ತಾರೆ ಕಾಲು ಇದು ನಮ್ಮ ಅಮ್ಮನ ಫೋನು. ಕ್ಲಾರಿಟಿ ಹೆಂಗೆ ಬರ್ತೈತೆ ಗೊತ್ತಿಲ್ಲ. ನನ್ನ ಫೋನ್ ಚಾರ್ಜಿಂಗ್ ಫುಲ್ ಡನ್ ಆಗೋಗೈತೆ. ಇದೆಲ್ಲ ಮಾಡೋದಕ್ಕೆ ಆದರೆ ಯಾರ್ದೋ ಮನೆಗೆ ಹೋಗೋಕ್ಕೆ ಕಲಿಬೇಕು ನಾವು ಇವೆಲ್ಲ. ಯಾಕೆ? ವೈ ಆಲ್ವೇಸ್ ಗರ್ಲ್ಸ್? ವೈ ನಾಟ್ ಬಾಯ್ಸ್? ಯಾಕೆ ಗಂಡಸರು ಹುಡುಗಿರು ಹೋದಂಗೆ ಅವ್ರ ಹೆಂಡತಿ ಮನೆಗೆ ಹೋಗ್ಬಾರ್ದು? ಹಾಂ ಆದರೂ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತೆ ಮನೇಲಿ ಹೆಂಗಿದ್ದೆ ಗೊತ್ತಾ ಗಾಯ್ಸ್? ನಾನು ರಾಣಿ ಇದ್ದಂಗಿದ್ದೆ ಮುಂದಕ್ಕೆ. ಕೆಲಸ ಮಾಡಿಸ್ತಾ ಇದ್ರಿಲ್ಲ ನಮ್ಮ ಅತ್ತೆ, ಎಲ್ಲ ಮಾಡ್ತಾಯಿದ್ದೆ. ನಮ್ಮಮ್ಮನು ಮಾಡಿಸ್ತವ್ರೆ ಇಷ್ಟೆಷ್ಟಲ್ಲ. ಆಯ್ತಿದ್ದು ಒಂದು ಕುಕ್ಕರ್ ವಿಷಯ ಹಾಕಿ ಮುಚ್ಚಿಕೋದು ಅಷ್ಟು ಬೇಕಾ ನಾನೇ ಆಗ್ಬೋದೇನು. ಕುಕ್ಕರ್ ಮುಚ್ಚೋಕ್ಕೆ ಆಗಲ್ಲ ನಮಗೆ ಯಾವಾಗೂ. ಒಂದು ನಿಮಿಷ ಪಪ್ಪಿ ಕೊಡ್ರೆ ಬಿಡಲೆ ಮಗು ಗೈಸ್. ನನಗೆ ಯಾರು ಪಪ್ಪಿ ಕೊಟ್ಟರು ಹಂಗೆ ಅಂತಿದ್ದೆ ಗೈಸ್. ಒರ್ಸ್ಕೋಬೇಕು ನೋಡಿ ಗೈಸ್, ನಾನೇ ಇದು ನಾನೇ ಮಾಡಿರೋದು ಮುದ್ದೆ. ಮತ್ತು ಇದು ನಮ್ಮ ಸಾರು ಚೆನ್ನಾಗಿ ಮಾಡಿದ್ದೀನಿ. ತಿನ್ನೋರು ಹೇಳ್ಬೇಕಷ್ಟೆ. ಹೊಗೆ ಕಾಳುಗಳು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಆಗೋಗ್ಲಿ. ಸೀರಿಯಸ್ ಪಪ್ಪಿ ನಾನೇ ಮಾಡಿದ್ದು. ನನ್ನ ಮಗನಿಗೆ ಬಾದಾಮ್ ಹಾಲು ಕೊಡ್ಸಕ್ಕೆ ಹೋಗಿದ್ದೆ ಗೈಸ್. ಅವರು 10 ನಿಮಿಷ ಆಗುತ್ತೆ ಅಂತೆ. ನಿಂಬೆಹಣ್ಣುಗಳೆಲ್ಲ ಮಾಡಿ 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 ತುಳಿದು ಇರ್ತಾವ್ರೆ. 10 ನಿಮಿಷ ವೇಟ್ ಮಾಡಿದ್ದೀರ ಗೈಸ್. ಬಾದಾಮ್ ಹಾಲೇ ಕೊಡಲಿಲ್ಲ. ಬಾದಾಮ್ ಹಾಲು ನಿಂಬೆಹಣ್ಣು ಹಾಕ್ತಾರಾ? ಯಾರಾದ್ರು ಅಲ್ಲ, ತೆಗಿತಾ ಇದ್ದಾರೆ, ದೃಷ್ಟಿ ಓ ಹಂಗೆ ಹೇಳ್ಬೇಕು. ಅಂಗಡಿಗೆಲ್ಲ ದೃಷ್ಟಿ ತೆಗ್ದು
10 ಮಿನಿಟು ಅರ್ಧ ಗಂಟೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದೀನಿ ಗೈಸ್. ಕೊಡಲೇ ಇಲ್ಲ. ಬಾರೋ ಬೇಡ ಕುಡಿಯೋದೆ ಅಂದ್ಕೊಂಡು ಮತ್ತೆ ಇನ್ನೊಂದು ಅಂಗಡಿಗೆ ಹೋದ್ವಿ. ಅಲ್ಲೂ ದೃಷ್ಟಿ ಮಾತಾಡ್ತಾ ಇದ್ರೆ 5 ಮಿನಿಟ್ ಇರಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. 5 ಮಿನಿಟ್ ಕಾಯ್ಕೊಂಡು ಕೂತ್ಕೊಂಡಿರೋ ಟೈಮ್ ಅಂತ ಫಾಸ್ಟಾಗಿ ಬಂದಿದ್ದೀವಿ ಗೈಸ್. ಇದೆಲ್ಲ ನೋಡಿ ಗೈಸ್, ಇದು ಕೊಡೋ ದುಡ್ಡು ನಾವು ವ್ಯಾಪಾರ ಮಾಡೋರು ಇಷ್ಟೊಂದು ಅವ್ರ ದೃಷ್ಟಿ ತೆಗಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇದೇ ಬೇಜಾರಾಗುತ್ತೆ. ಫಸ್ಟ್ ಟೈಮ್ ಜಲ್ದಿ ಬೀಳ್ಬೇಡ ಗೈಸ್, ನಮ್ಮಮ್ಮ ಸೀರೆ ಮತ್ತು ಇದ್ರದ್ದು ಮತ್ತು ಅಲ್ಲಿ ನಮ್ಮ ಸಾಯಿಬಾಬಾ ಇಕ್ಕಿದ್ದೀರಿ ನೋಡಿ, ಅದು ಇದು ಎರಡು ಒಂದೇ ಕಲರ್ ಇದೆಯಲ್ಲ. ನಾನು ಸಾಯಿಬಾಬಾ ಒಂದೇ ಕಲರ್. ನಾನು ಸಾಯಿಬಾಬಾ ಥರನೇ. ಕಲರ್ ಹೇಗಿದೆ? ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ಊರನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಅಲ್ಲಿರೋ ಜನನೂ ಮಿಸ್ ಮಾಡ್ಕೊತಾ ಇದ್ದೀನಿ, ಎಲ್ಲನೂ ಮಿಸ್ ಮಾಡ್ಕೊತಾ ಇದ್ದೀನಿ. ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಥರ ಇದೆ ಅಷ್ಟೇ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. See you in next vlog. Until then, see you. Tata. Bye bye.